ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಬೋಟ್ ನೆಕ್ ಬ್ಲೌಸ್ನ ಯಾವ ರೀತಿ ಕಟಿಂಗ್ ಮಾಡಬೇಕು ಅಂತೇಳಿ ಡೀಟೇಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿರಿ. ಮತ್ತು ಇವರು ಅನುಸೂಯ ಸಿಸ್ಟರು, ಅನುಸೂಯ ಸಿಸ್ಟರ್ ಅಂತೇಳಿ ಕಮೆಂಟ್ ಮಾಡಿದ್ರು. ಬೋಟ್ ನೆಕ್ದು ಬ್ಲೌಸು ಮೆಜರ್ಮೆಂಟ್ ಮಾಡ್ತಾನೆ ಕಟಿಂಗ್ನ ಮಾಡಿ ಸಿಸ್ ಅಂತೇಳಿ ಇವತ್ತು ಆ ವಿಡಿಯೋನ ನಾನು ತಿಳಿಸ್ತಾ ಇದ್ದೀನಿ. ನೋಡಿರಿ, ಪ್ರೆಸೆಂಟ್ ಇವಾಗ ಇದು ಬೋಟ್ ನೆಕ್ ಬ್ಲೌಸ್ ಇರೋದನ್ನೇ ನಾನು ಬ್ಲೌಸ್ನ ತೊಗೊಂಡಿದ್ದೀನಿ. ಇದೇ ಮೆಜರ್ಮೆಂಟ್ನ ಹಾಕಿ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಹಾಗೆ ಅಂದರೆ ಸಾದಾ ಬ್ಲೌಸ್ ಇದನ್ನು ತೊಗೊಂಡು ನಾವು ಬೋಟ್ ನೆಕ್ ಬ್ಲೌಸ್ನ ಮೆಜರ್ಮೆಂಟು ಇಟ್ಕೊಂಡು ಕಟಿಂಗ್ ಮಾಡ್ಕೋಬೋದು. ಅದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೀನಿ. ಇವತ್ತು ಅದೇ ರೀತಿಯೇ ತೋರಿಸ್ರಿ ಅಂದಿದ್ದಕ್ಕೆ ಈ ವಿಡಿಯೋನ ಮಾಡ್ತಿದ್ದೀನಿ. ಬ್ಯಾಕ್ ಸೈಡ್ ಈ ರೀತಿ, ಮತ್ತು ನೆಕ್ಸ್ಟ್ ಇಲ್ಲಿ ಎಕ್ಸ್ಟ್ರಾ ಒಂದು ಮುಂದ್ಗಡೆ ಈ ರೀತಿ ಪಟ್ಟಿ ಇವಾಗ ಡಿಸೈನ್ ಥರ ಇದು ಪಟ್ಟಿ ಎಕ್ಸ್ಟ್ರಾ ಪಟ್ಟಿ ಮಾಡಿದ್ದೀನಿ. ಇದನ್ನು ತೋರಿಸ್ತಾ ಇಲ್ಲ, ಬಟ್ ಇದು ಡೀಟೇಲಾಗಿ ಕರೆಕ್ಟಾಗಿ ಕಟಿಂಗ್ನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೋ ವಿಡಿಯೋನ ಸ್ಕಿಪ್ ಮಾಡಿಬಿಡ್ರಿ, ಕೊನೆ ತನಕ ನೋಡಿರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಮೊದಲಿಗೆ ನಾನು ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ ಮತ್ತು ಮೆಜರ್ಮೆಂಟ್ ಬ್ಲೌಸು. ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕು. ಬಟ್ಟೆ ಯಾವಾಗಲೂ ಟರ್ನ್ ಮಾಡಿನೇ ನೋಡಿರಿ, ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಿ, ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ನೋಡಿ, ಚೆಸ್ಟ್ ಮೆಜರ್ಮೆಂಟ್ನ ಇಲ್ಲಿಂದ ಇಲ್ಲಿಗೆ ಫಸ್ಟು ಅಳತೆನ ಮಾಡ್ಕೊರಿ ಎಷ್ಟೈತೆ ಅಂತೇಳಿ. ನೋಡಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ? 19 ಇಂಚ್ ಐತಿ. ಈ ಸೈಡಿಂದ ಹಿಡಿದು ಈ ಸೈಡ್ವರೆಗೂ ನಾವು ಅಳತೆನ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡಿದರೆ 19 ಇಂಚು ಬರ್ತೈತಿ. ಅದರ ಅರ್ಧ ತೊಗೋಬೇಕು ನಾವು. ಈಗ ನಾನು 19 ಇಂಚ್ ಐತಲ್ಲ, ಇದನ್ನು 20 ಅಂತೇಳಿ ಕನ್ಸಿಡರ್ನ ಮಾಡ್ತೀನಿ. ಸ್ವಲ್ಪ ಬಟ್ಟೆ ಒಳಗಡೆ ಜಾಸ್ತಿ ಬೇಕು, ಹಾಗಾಗಿ 20 ಅಂತೇಳಿ ಕನ್ಸಿಡರ್ ಮಾಡ್ತೀನಿ. ಈಗ ನಾವು 20ರ ಅರ್ಧ 10 ಇಂಚನ್ನ ತೊಗೋಬೇಕು. ಈಗ ಪರ್ಫೆಕ್ಟಾಗಿ ನಾವು ಸ್ಟಿಚಿಂಗ್ ಮಾರ್ಜಿನ್ ಹಿಡಿದನ್ನು ನಮ್ಗೆ ಏನಾಯಿತು ಅಂತಂದರೆ ಚೆಸ್ಟ್ ಮೆಜರ್ಮೆಂಟ್ 10 ಇಂಚ್ ಆಯಿತು. ಇವಾಗ ಫಸ್ಟಿಗೆ ನಾವು ಚೆಸ್ಟ್ ಮೆಜರ್ಮೆಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಯಾವಾಗಲೂ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು ಮತ್ತು ಓಪನ್ ಇರೋದು ನಮ್ಮ ಅಪೋಸಿಟ್ ಸೈಡ್ ಇರಬೇಕು. ನೋಡಿ, ಇಲ್ಲಿಂದ ಇಲ್ಲಿಗೆ 10 ಇಂಚ್ ತೊಗೊಂಡು ಈ ಬಟ್ಟೆನ ಕಟ್ಟಿಂಗ್ ಮಾಡ್ಕೊರಿ ಫಸ್ಟ್. ನೆಕ್ಸ್ಟ್ ಇದಾದ ನಂತರ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ನೆಕ್ಸ್ಟ್ ಈ ರೀತಿ ಫೋಲ್ಡ್ ಮಾಡಿದ ನಂತರ ಬ್ಲೌಸಿಂದು ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿ, ಟೋಟಲು ಬ್ಲೌಸಿನ ಉದ್ದ 13 ಇಂಚ್ ಐತಿ. ನಾವು 1 ಇಂಚನ್ನ ಎಕ್ಸ್ಟ್ರಾ ತೊಗೋಬೇಕು, 14 ಇಂಚ್ ತೊಗೋಬೇಕು. ಇಲ್ಲಿ ನಾವು ಎಕ್ಸ್ಟ್ರಾ ಈ ರೀತಿ ಪಟ್ಟಿ ಹಚ್ಕೊತೀವಿ ಅಂತಂದರೆ
1 ಇಂಚನ್ನ ಎಕ್ಸ್ಟ್ರಾ ತೊಗೋರಿ, ಅಷ್ಟೇ ಸಾಕಾಗ್ತೈತಿ. ನೋಡಿರಿ ಕಾಣಿಸ್ತೈತೆ ಅಂತ ಅನ್ಕೋತೀನಿ. ಇಷ್ಟು ನಾವು ಈ ರೀತಿ ಸಪ್ರೇಟಾಗಿ ಬಟ್ಟೆನ ನಾವು ಹಚ್ಕೊತೀವಿ ಅಂತಂದರೆ ನೀವು 1 ಇಂಚ್ ಅಷ್ಟೇ ಎಕ್ಸ್ಟ್ರಾ ತೊಗೋರಿ. ಇಲ್ಲ ನಾವು ಅದೇ ಬಟ್ಟೆಯಲ್ಲೇ ಫೋಲ್ಡ್ ಮಾಡ್ಕೊತೀವಿ ಅಂತಂದರೆ 2 ಇಂಚನ್ನ ನೀವು ಎಕ್ಸ್ಟ್ರಾ ತೊಗೋರಿ. ನಾನು ಈ ರೀತಿ ಬಟ್ಟೆನ ಎಕ್ಸ್ಟ್ರಾ ವಾಪಸ್ಸು ಸ್ಟಿಚ್ ಮಾಡುವಾಗ ಅಟ್ಯಾಚ್ ಮಾಡ್ಕೋತೀನಿ. ಹಾಗಾಗಿ ನಾನು 1 ಇಂಚ್ ಅಷ್ಟು ಎಕ್ಸ್ಟ್ರಾ ತೊಗೋತೀನಿ. 13 ಇಂಚ್ ಇತ್ತು, ಟೋಟಲಾಗಿ 14 ಇಂಚನ್ನ ನಾನು ತೊಗೊತಾ ಇದ್ದೀನಿ ಉದ್ದನ. ನೋಡಿ 14 ಇಂಚಿಗೆ ಒಂದು ಲೈನ್ ಹಾಕೋರಿ. ನೆಕ್ಸ್ಟ್ ಇದಾದ ನಂತರ ನೆಕ್ಸ್ಟು ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಆಲ್ಮೋಸ್ಟಾಗಿ ಬೋಟ್ ನೆಕ್ ಅಂದರೆ ಇಲ್ಲಿ ನಾವು ಶೋಲ್ಡರ್ ಅಂದರೆ ಇಲ್ಲಿ ಮೇಲ್ಗಡೆ ಭುಜಾನ ಏನು ಮಾರ್ಕ್ ಮಾಡುವಾಗ ನಮ್ಗೆ ಕನ್ಫ್ಯೂಸ್ ಆಗ್ತಿರ್ತೈತಿ. ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಆಲ್ಮೋಸ್ಟ್ ಈಗ ಕಸ್ಟಮರ್ದು ನಾವು ಭುಜಾನ ಅಳತೆ ಮಾಡಬೇಕು. ಅಳತೆ ಮಾಡಿಂದೆ ಅದ್ರ ಅರ್ಧನ ನಾವು ಇಡಬೇಕು. ಆಲ್ಮೋಸ್ಟ್ ಎಲ್ಲ ಕಸ್ಟಮರ್ಸ್ದು ಏನು ಬರುತ್ತೆ ಅಂತಂದರೆ 14 ಇಲ್ಲ 15 ಇಂಚ್ ಬರುತ್ತೆ. ಹಾಗಾಗಿ 7.5 ಇಂಚ್ ನಾವು ತೊಗೊಂಡ್ರೆ ಕರೆಕ್ಟ್ ಬರುತ್ತೆ, ಇಲ್ಲ 7 ಇಂಚ್ ತೊಗೊಂಡ್ರೂ ಕರೆಕ್ಟಾಗಿ ಬರ್ತೈತಿ. ಒಂದು ಸರಿ ಅಳತೆನ ಅವ್ರದ್ದು ನೀವು ಫಸ್ಟು ಭುಜಾನ ಅಳತೆ ಮಾಡ್ಕೊಂಬಿಡ್ರಿ. ನೋಡಿರಿ, ಇಲ್ಲಿ ಮೆಜರ್ಮೆಂಟ್ ಬ್ಲೌಸಲ್ಲಿ ತೋರಿಸ್ತೀನಿ ನಾನು. ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಅಂತಂದರೆ ಭುಜ 13 ಇಂಚ್ ಐತಿ. ಅಂದರೆ ಇವಾಗ ಸ್ಟಿಚಿಂಗು 1 ಇಂಚ್ ಹೋಗಿರ್ತೈತಿ, ಈ ಸೈಡ್ ಅರ್ಧ ಇಂಚ್ ಹೋಗಿರ್ತೈತಿ, ಈ ಸೈಡ್ ಅರ್ಧ ಇಂಚ್ ಹೋಗಿರ್ತೈತಿ. ಟೋಟಲಾಗಿ 14 ಇಂಚು ಅಂಥೇಳಿ ಏನು ಭುಜನ ಕನ್ಸಿಡರ್ನ ಮಾಡ್ಬೇಕು ನಾವು. ಈಗ ಭುಜನ ಫಸ್ಟ್ ಅದರ ಅರ್ಧ ಇಡಬೇಕು. 14 ಇಂಚ್ ಐತಲ್ಲ, ಅದರ ಅರ್ಧನ ನಾವು ಫಸ್ಟು ಭುಜನ ಇಡಬೇಕು. ನೋಡಿ 7 ಇಂಚ್ ನಾವು ಭುಜನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 7 ಇಂಚ್ ತೊಗೋರಿ. 7 ಇಲ್ಲ 7.5 ಇವೆರಡೇ ಜಾಸ್ತಿ ಬರೋದು. ಇದಾದ ನಂತರ ಆರ್ಮೋಲ್ ಶೇಪ್ನ ಅಳತೆ ಮಾಡ್ಕೋರಿ. ನೋಡಿ ಆರ್ಮೋಲ್ ಶೇಪು 6.5ಗೆ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನೋಡಿರಿ, ಈ ಕಾರ್ನರಿಂದ ಹಿಡಿದು 1 ಇಂಚು ಮತ್ತು ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊರಿ. ಮತ್ತು ಈ ಲೈನಿಂದ ಹಿಡಿದು ಹೊರಗಡೆ ಒಂದು ಅರ್ಧ ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊರಿ. ನೋಡಿರಿ, ಇವಾಗ ಇಲ್ಲಿ ಶೇಪ್ ಕೊಡೋದಕ್ಕೆ 1ನೇ ಶೇಪ್ನ ಈ ರೀತಿ ಕೊಡ್ರಿ. ಮತ್ತು 2ನೇ ಶೇಪು ಈ ಅರ್ಧ ಇಂಚ್ ನಾವು ಹೊರಗಡೆ ಬರೋ ಥರ ತಗೋಬೇಕು. ಹಂಗತೆ ತೊಗೊಂಡ್ರೆ ಏನಾಗುತ್ತೆ ಅಂತಂದರೆ ಇಲ್ಲಿ ಮೇಲ್ಗಡೆ ನಮಗೆ ಬಟ್ಟೆ ಮುದ್ದೆ ಥರ ಬರೋದಿಲ್ಲ, ನೀಟಾಗಿ ಬರ್ತೈತಿ. ಹಾಗಾಗಿ ಈ ಥರ ಮಾರ್ಕ್ನ ನಾವು ಮಾಡ್ಕೋಬೇಕು. ನೆಕ್ಸ್ಟು ನೆಕ್ ಲೆಂತ್ನ ನಾವು ತೊಗೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಇವಾಗ ಶೋಲ್ಡರ್ನ ಇಟ್ಕೊಳ್ಳೋಣ. ನಾವು ಶೋಲ್ಡರ್ ಎಷ್ಟೈತೆ ಅಂತೇಳಿ ಅಳತೆ ಮಾಡ್ಕೊರಿ. ನೋಡಿ ಶೋಲ್ಡರ್ 2.5 ಇತ್ತು ರೆಡಿ ಇರೋದು, 3 ಇಂಚನ್ನ ತೊಗೋರಿ. ಅರ್ಧ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ, 3 ಇಂಚು. ನೋಡಿ ಮತ್ತೆ ನಾವು ಶೋಲ್ಡರ್ ಇಲ್ಲಿಂದ ಅಳತೆ ಮಾಡಿ ಇಟ್ಕೋಬಾರ್ದು. ಈ ಸೈಡಿಂದ ಹಿಡಿದು ಶೋಲ್ಡರ್ನ ಅಳತೆ ಮಾಡಿಕೊಂಡು ಈ ಸೈಡಿಂದ 3 ಇಂಚನ್ನ ನಾವು ತೊಗೋಬೇಕು. ಇಷ್ಟಾದ ನಂತರ ನೆಕ್ ಲೆಂತ್ನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ನೆಕ್ಸ್ಟ್ ನೆಕ್ ಲೆಂತ್ನ ನೋಡ್ಕೋಬೇಕು. ನೆಕ್ ಲೆಂತ್ ಆಲ್ಮೋಸ್ಟು 3-3.5 ಇಷ್ಟೇ ಬರ್ತೈತಿ. ಸ್ವಲ್ಪ ಮುಂದ್ಗಡೆ ನಮಗೆ ಮೇಲ್ಗಡೆ ನೆಕ್ ಅನ್ನಿಸ್ತೈತಿ ಅಂತ ಅನ್ನೋರ್ಗಷ್ಟೇ 4 ಇಂಚನ್ನ ಇಡ್ತೀವಿ. ಇವಾಗ ನೆಕ್ ಲೆಂತ್ನ 3 ಇಂಚನ್ನ ತೊಗೋಬೇಕು, 3.5 ಇಂಚನ್ನ ತೊಗೋಬೇಕು. ನೆಕ್ಸ್ಟು ಒಂದು ಈ ರೀತಿ ನೀಟಾಗಿ ಶೇಪ್ ಕೊಡ್ರಿ. ನೋಡಿರಿ, ಬೋಟ್ ನೆಕ್ ಅಂದರೆ ನೀವು ಇಷ್ಟೇನೋ ಸ್ಟಿಚ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಟಕ್ಸ್ ಪಾಯಿಂಟ್ನ ನಾವು ಸ್ಟಿಚಿಂಗ್ ಮಾಡುವಾಗ ಸ್ಟ್ರೇಟಾಗಿ ಹಿಡಿತೀವಿ. ಇವತ್ತು ಸ್ವಲ್ಪ ಬೇರೆ ರೀತಿ ತೋರಿಸ್ತೀನಿ ನಾನು, ಪ್ರಿನ್ಸ್ ಕಟ್ ಥರ.
ನಿಮಗೆ ಟಕ್ಸ್ ಪಾಯಿಂಟ್ ಬರೋ ಥರ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿಂದ 3.5 ಇಂಚಿಗೆ ಮಾರ್ಕ್ ಮಾಡ್ತಿದ್ದೀನಿ. ನೋಡಿ, ಈ ರೀತಿ ಸ್ಟಿಚ್ ಮಾಡಿದಾಗ ನಾವು ಇಲ್ಲಿ ಅಳತೆ ಮಾಡ್ಕೋಬೇಕು. ಟಕ್ಸ್ ಪಾಯಿಂಟ್ನ ಎಲ್ಲಿಗೆ ಇಟ್ಟಾರ ಅಂತೇಳಿ ಗೊತ್ತಾಗುತ್ತೆ. ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋರಿ. ಎಷ್ಟೈತಿ? ಇಲ್ಲಿಂದ ಇಲ್ಲಿಗೆ 6 ಇಂಚ್ ಬರ್ತೈತಿ. ಒಂದು ಅರ್ಧ ಇಂಚನ್ನ ಎಕ್ಸ್ಟ್ರಾ ತೊಗೊಂಡಿಡ್ರಿ. ನೋಡಿರಿ, 6 ಇಂಚ್ ಇತ್ತು, ಅದರ ಅರ್ಧ 3 ಇಂಚ್ ಆಗುತ್ತೆ. ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಂಡು 3.5ಗೆ ನಾನಿಲ್ಲಿ ಮಾರ್ಕ್ನ ಮಾಡಿದ್ದೀನಿ. ನೆಕ್ಸ್ಟು ಇಲ್ಲಿ ಮೇಲ್ಗಡೆ ನಾವು ಇಷ್ಟನ್ನಷ್ಟೇ ಅಳತೆನ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ 4.5ಗೆ ಇಟ್ಟರೆ 5ಕ್ಕೆ ನಾವು ಒಂದು ಮಾರ್ಕ್ನ ಮಾಡ್ಕೋರಿ. ನೋಡಿರಿ, ಬೋಟ್ ನೆಕ್ ಬ್ಲೌಸ್ ಇಷ್ಟ ತುಂಬ ಈಸಿಯಾಗಿ ಕಟಿಂಗ್ನ ಮಾಡ್ಕೋಬೋದು ನಾವು. ಇವಾಗ ಇನ್ನು ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿರಿ, ಇವು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ಇವಾಗ ನಾವು ಬ್ಯಾಕ್ ಪಾರ್ಟ್ಗೆ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೆಕ್ ಲೆಂತು ನೋಡ್ಕೊರಿ. ಟೋಟಲಾಗಿ ನೆಕ್ ಲೆಂತ್ ನಾವು ಮೇಲ್ಗಡೆಯಿಂದನೇ ಅಳತೆ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 10 ಇಂಚ್ ಐತಿ. ಅಂದರೆ ಇಲ್ಲಿ ಮೇಲ್ಗಡೆಯಿಂದ 10 ಇಂಚ್ ಅಂತೇಳಿ ಕನ್ಸಿಡರ್ನ ಮಾಡ್ಬೇಕು ನಾವು. ಮತ್ತು ಇಲ್ಲಿ ನಮ್ಮ ನೆಕ್ಕು ತೆಗೆದಿರ್ತೀವಲ್ಲ, ಅಲ್ಲಿಂದ ನಾವು ಕನ್ಸಿಡರ್ನ ಮಾಡಬಾರ್ದು. ನೋಡಿರಿ, ಮೇಲ್ಗಡೆಯಿಂದ 10 ಇಂಚು ಇಲ್ಲಿಗೆ ನಾವು ನೆಕ್ ಡೀಪ್ನ ತೊಗೋಬೇಕು. 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡ ನಂತರ ನಿಮ್ಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ನೀವು ಡಿಸೈನ್ನ ಮಾಡ್ಕೊರಿ. ಇಷ್ಟೇ ನೋಡಿರಿ, ನಾನು ಸಿಂಪಲ್ ಆಗಿರೋ ಡಿಸೈನ್ ಮಾಡಿದ್ದೀನಿ. ನಿಮ್ಗೆ ಯಾವ ಥರ ಡಿಸೈನ್ ಬೇಕು ನೀವು ಆ ಥರ ಡಿಸೈನ್ನ ಮಾಡ್ಕೊರಿ. ಇಲ್ಲಿ ಮೇಲ್ಗಡೆ ಬಟನ್ನ ನಾನು ಅಟ್ಯಾಚ್ ಮಾಡ್ತೀನಿ. ನೆಕ್ಸ್ಟು ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ತಗೋರಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ ಸೇಮ್ ತಗೋರಿ. ಅಂದರೆ ಇದನ್ನು ಶೋಲ್ಡ್ರ್ ಮಧ್ಯದಲ್ಲಿ ತಗೋರಿ, 2 ಸೈಡು. ನೆಕ್ಸ್ಟು ಸ್ಲೀವ್ಸ್ ಕಟ್ಟಿಂಗು ನಾವು ಕಾಮನ್ನಾಗಿ ಬೋಟ್ ನೆಕ್ಗೂ ಮತ್ತು ಸಾದಾ ನೆಕ್ಕಾಗಿ ಎರಡಕ್ಕೂ ಒಂದೇ ರೀತಿಯೇ ಮಾಡ್ತೀವಿ. ಅದೇ ರೀತಿಯೇ ಸೇಮ್ ಕಟ್ಟಿಂಗ್ನ ಮಾಡ್ಕೊರಿ. ನೋಡಿರಿ, ಚೆಸ್ಟ್ ಮೆಜರ್ಮೆಂಟ್ 10 ಇಂಚ್ ಇಟ್ಟಿದ್ದೀನಿ. ಹಾಗಾಗಿ ತೋಳಿಂದು ಬಿಡ್ತೇನೆ ನಾನು 8 ಇಂಚನ್ನ ತೊಗೋತಾ ಇದ್ದೀನಿ. ಕರೆಕ್ಟಾಗಿ ಐತಿ ಬಟ್ಟೆ, ಹಾಗಾಗಿ ಕಟಿಂಗ್ ಮಾಡ್ಕೋತಾ ಇಲ್ಲ, ಇಷ್ಟೇ ತೊಗೊತಾ ಇದ್ದೀನಿ. ನೆಕ್ಸ್ಟ್ ನಾವು ತೋಳಿಂದು ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. 9 ಇಂಚ್ ಐತಿ. 1 ಇಂಚನ್ನ ಎಕ್ಸ್ಟ್ರಾ ತೊಗೊತಿದ್ದೀನಿ. 10 ಇಂಚ್ಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಹಾಫ್ ತೋಳಾಗಿದ್ದರೆ 2.5 ತೊಗೋರಿ. ಇಲ್ಲಿಂದ ಇಲ್ಲಿಗೆ ಫುಲ್ ತೋಳಾಗಿದ್ದರೆ 3 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ನೀಟಾಗಿ ತೋಳಿನ ಶೇಪ್ನ ಹಾಕ್ರಿ.
ನೆಕ್ಸ್ಟ್ ಇಲ್ಲಿ ತೋಳಿನ ಮುಂಭಾಗಕ್ಕೆ ಒಂದು ಅರ್ಧ ಇಂಚು ಒಳಗಡೆ ಇಟ್ಟು ಕಟಿಂಗ್ ಮಾಡ್ಕೊರಿ. ನೋಡಿರಿ ಫ್ರೆಂಡ್ಸ್, ಇವಾಗ ಇವನ್ನೆಲ್ಲ ಮೇನ್ ಬಟ್ಟೆಗೆ ಇಟ್ಕೊಂಡು ಕಟಿಂಗ್ನ ಮಾಡಿಕೊಂಡ್ರೆ ಪೂರ್ತಿಯಾಗಿ ನಮಗೆ ಕಟಿಂಗ್ ಮುಗೀತು. ನೆಕ್ಸ್ಟ್ ಇವಾಗ ಫೋರ್ ಕಟಿಂಗ್ ಆದಮೇಲೆ ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ. ಬಟ್ಟೆನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಕಟಿಂಗ್ ಮಾಡ್ಕೊರಿ. ಒಂದೊಂದು ಬಟ್ಟೆ ತುಂಬ ಕಡಿಮೆ ಬಂದಿರ್ತೈತಿ, ಅಂತಂದ್ರೆ ವೇಸ್ಟ್ ಮಾಡ್ಕೋಬೇಡಿ. ಕರೆಕ್ಟಾಗಿ ಇಟ್ಕೊಂಡು ಕಟಿಂಗ್ ಮಾಡ್ಕೊರಿ. ಸ್ವಲ್ಪ ಬಿಗಿನರ್ಸ್ ಇದ್ದರೆ ಸ್ವಲ್ಪ ಬಟ್ಟೆ ಜಾಸ್ತಿ ಬಿಟ್ಟರೆ ಕಟಿಂಗ್ ಮಾಡ್ಕೊರಿ. ಅಂದರೆ ಸ್ವಲ್ಪ ಸ್ಟಿಚ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಅಡ್ಜಸ್ಟ್ ಮಾಡೋದಕ್ಕೆ ಅನುಕೂಲ ಆಗ್ತೈತಿ. ಅದೇ ರೀತಿ ಕಟಿಂಗ್ ಮಾಡ್ಕೊರಿ. ನೋಡಿ, ಇದು ಬ್ಯಾಕ್ ಪಾರ್ಟ್. ನೆಕ್ಸ್ಟ್ ಫ್ರಂಟ್ ಪಾರ್ಟ್. ಬೋಟ್ ನೆಕ್ ಬ್ಲೌಸ್ ಸ್ಟಿಚಿಂಗ್ ಮತ್ತು ಕಟಿಂಗ್ ಸಾದಾ ಬ್ಲೌಸ್ಗಿಂತ ಸ್ವಲ್ಪ ಈಸಿ ಅನಿಸ್ತೈತಿ. ಯಾಕಂದರೆ ಟಚ್ ಪಾಯಿಂಟ್ ಅದೆಲ್ಲ ತೊಗೊಳ್ಳೋದು ಸ್ವಲ್ಪ ಕನ್ಫ್ಯೂಸ್ ಆಗ್ತೈತಿ. ಬಟ್ ಬೋಟ್ ನೆಕ್ ಸ್ವಲ್ಪ ಅದಕ್ಕಿಂತ ಈಸಿ ಅನಿಸ್ತೈತಿ. ಒಂದ್ಸರಿ ನೋಡಿರಿ, ಕ್ಲಿಯರಾಗಿ ಅರ್ಥ ಆಗ್ತೈತಿ ನಿಮ್ಗೆ. ನೆಕ್ಸ್ಟ್ ಇವೆರಡು ಪೀಸ್ನ ಅಪೋಸಿಟ್ ಆಗಿರುವಂತೆ ಈ ರೀತಿ ಕಟಿಂಗ್ ಮಾಡ್ಕೋಬೇಕು. ಮತ್ತು ಇಲ್ಲ ನಾವು ಇದೇ ಥರ ಒಂದೇ ಸೈಡ್ ಕಟಿಂಗ್ ಮಾಡ್ಕೊಂತೀವಿ ಅಂತಂದರೆ ಒಂದು ಸೈಡ್ ಅಷ್ಟೇ ಬರ್ತೈತಿ. ಎರಡು ಈ ರೀತಿ ಅಪೋಸಿಟ್ ಆಗಿರುವಂತೆ ಕಟಿಂಗ್ ಮಾಡ್ಕೊಂಡು ಇಲ್ಲ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ನೀವು ಒಂದು ಏನಾದರೂ ಈ ಥರ ಎರಡನ್ನೂ ಮಾಡಿದ್ದು ಮೇಲ್ಗಡೆ ಈ ರೀತಿ ಕಟಿಂಗ್ ಮಾಡ್ಕೊಡಿ. ಅಂದರೆ ಕನ್ಫ್ಯೂಸ್ ಆಗೋದಿಲ್ಲ ನಿಮ್ಗೆ. ಈ ಬ್ಲೌಸ್ ಸ್ಟಿಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಚೆಕ್ ಮಾಡಿರಿ. ನೋಡಿ, ಬ್ಲೌಸ್ ಕಟಿಂಗ್ ಪೂರ್ತಿ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಇದೊಂದು ಸ್ಟಿಚಿಂಗ್ನ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನಿಮ್ಗೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತೇಳಿ. ವಿಡಿಯೋ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ. ಬ್ಲೌಸ್ ಕಟಿಂಗ್ನಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನನಗೇನು ಗೊತ್ತೈತಿ ಅದನ್ನು ಸಾಲ್ವ್ ಮಾಡೋ ಪ್ರಯತ್ನ ನಿಮ್ಮ ಜೊತೆಗೆ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಇದೇ ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಆಗಿ ಅಪ್ಲೋಡ್ ಮಾಡ್ತೀನಿ. ಒಂದು ಸರಿ ನೀವು ಫ್ರೀ ಇದ್ದರೆ ಚೆಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮ್ಮ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.